ಓಂ ಯತೋ ಯತಃ ಸಮೀಹಸೆ ತತೋ ನೋ ಅಭಯಂ ಕುರು ಸನ್ನಃ ಕುರು ಪ್ರಜಾಭ್ಯೋ ಅಭಯಂ ನಃ ಪಶುಭ್ಯಃ. ನನ್ನ ಸಮಸ್ತ ಪ್ರೀತಿಯ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ್ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ಇವತ್ತು ಶಿವರಾತ್ರಿಯ ಪರ್ವವನ್ನು ನಾವು ಆಚರಿಸುತ್ತಿದ್ದೇವೆ. ಸಾಧಾರಣವಾಗಿ ಎಲ್ಲರೂ ಕೂಡ ಲಿಂಗ ಪೂಜೆಯನ್ನು ಮಾಡುತ್ತಾರೆ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಒಂದು ಸಾಮಾನ್ಯ ನಿಯಮ, ವೇದ ಮಂತ್ರಗಳನ್ನು ಅರ್ಥ ಮಾಡುವಾಗ ತ್ರಯೋರ್ಥ ಸರ್ವವೇದೇಶು ಅಂತ. ಸಂಪೂರ್ಣ ವೇದದಲ್ಲಿ ಸಾಮಾನ್ಯವಾಗಿ ಎಲ್ಲ ಮಂತ್ರಗಳಿಗೂ ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ 3 ಅರ್ಥಗಳಿರುತ್ತವೆ. ವಿದ್ವಾಂಸರು ಮಾತ್ರ, ಉತ್ಕೃಷ್ಟ ವಿದ್ವಾಂಸರು ಮಾತ್ರ ಈ ರೀತಿ ತ್ರಿವಿಧಾರ್ಥಗಳನ್ನು ಮಾಡಲು ಸಾಧ್ಯ. ಬಂಧುಗಳೇ, ಅದೇ ರೀತಿ ಈ ಪರ್ವವನ್ನು ಆಚರಿಸುವಾಗ ಇದರ ಒಂದು ಭೌತಿಕ ಸ್ವರೂಪ, ಇನ್ನೊಂದು ಆಧ್ಯಾತ್ಮಿಕ ಸ್ವರೂಪ. ಅದರಲ್ಲಿಯೂ ಕೂಡ ಶಿವರಾತ್ರಿಯಲ್ಲಿ ಈ 2 ಸ್ವರೂಪದಿಂದ ನಾವು ಆಚರಿಸಬೇಕು. ಬಂಧುಗಳೇ, ಪುರಾಣಗಳಲ್ಲಿ ನಾವು ಏನು ನೋಡುವುದೆಂದರೆ, ಪ್ರಕೃತಿ ಮತ್ತು ಪುರುಷನ ಸಾಹಚರ್ಯದ ಸ್ವರೂಪವನ್ನು ವರ್ಣಿಸಲಾಗಿದೆ. ಕೆಳಗಡೆ ಸ್ತ್ರೀಲಿಂಗದ ಪ್ರತೀಕ, ಮೇಲೆ ಪುರುಷಲಿಂಗದ ಪ್ರತೀಕ. ಸ್ತ್ರೀಲಿಂಗ ಅಂದರೆ ಪ್ರಕೃತಿಯ ಸ್ವರೂಪ, ಪುರುಷಲಿಂಗ ಅಂತೇಳಿದರೆ ಪುರುಷ ಸ್ವರೂಪ, ಜೀವಾತ್ಮನ ಸ್ವರೂಪ. ಬಂಧುಗಳೇ, ಸಾಂಖ್ಯ ದರ್ಶನದಲ್ಲಿ ಈ ಸೃಷ್ಟಿಯು ಪಂಗ್ವಂಧ ನ್ಯಾಯದಂತೆ ನಡೆಯುತ್ತದೆ. ಪಂಗ್ವಂಧ ನ್ಯಾಯ, ಪುರುಷ ಪಂಗು, ಪ್ರಕೃತಿ ಅಂಧ. ನೋಡಿ, ಪುರಾಣಗಳಲ್ಲಿ ಇದನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದರ ಮೂರ್ತಿ ಸ್ವರೂಪವನ್ನು ಮಾಡುವಾಗ ಈ ರೀತಿಯಲ್ಲಿ ಸ್ವಲ್ಪ ವಿಕೃತಿಯಾಗಿದೆ. ಬಂಧುಗಳೇ, ಪುರುಷ ಪಂಗು ಎಂದರೆ ಜೀವಾತ್ಮನಿಗೆ ಕಾಲು ಇಲ್ಲ. ಪ್ರಕೃತಿ ಅಂಧ, ಪ್ರಕೃತಿಗೆ ಕಣ್ಣಿಲ್ಲ. ಸಾಂಖ್ಯ ದರ್ಶನ ಏನು ಹೇಳುತ್ತದೆ ಎಂದರೆ, ಪ್ರಕೃತಿಯ ಹೆಗಲ ಮೇಲೆ ಕುಳಿತುಕೊಂಡು ಜೀವಾತ್ಮ ಮುನ್ನಡೆಯುತ್ತಾನೆ. ಪ್ರಕೃತಿಯ ಸಹಾಯವಿಲ್ಲದೆ ಜೀವಾತ್ಮನು ಮುಂದೆ ಹೋಗಲು ಸಾಧ್ಯವಿಲ್ಲ. ಅದೇ ರೀತಿ ಕೂಡ ಪ್ರಕೃತಿಯು ಜೀವಾತ್ಮನ ಸಹಾಯವಿಲ್ಲದೆ ಎಲ್ಲವನ್ನು ಮಾಡಲು ಸಾಧ್ಯವಿಲ್ಲ. ಈ ರೀತಿ ಪಂಗ್ವಂಧ ನ್ಯಾಯದಿಂದ ಈ ಸೃಷ್ಟಿಯು ನಡೆಯುತ್ತದೆ. ಬಂಧುಗಳೇ, ಈಗ ನೋಡೋಣ. ಮೊದಲು ಶಂಕರಾಚಾರ್ಯರು ಏನು ಮಾಡಿದರು, ಅದನ್ನು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿದರು. ಬ್ರಹ್ಮ ಮತ್ತು ಜೀವ, ಪರಮಾತ್ಮ ಮತ್ತು ಜೀವಾತ್ಮ ಒಂದೇ. ಪ್ರಕೃತಿ ಎಂಬುದು ಮಾಯೆ. ಎರಡನೆಯ ವಾದ ಮಧ್ವಾಚಾರ್ಯರದ್ದು, ದ್ವೈತವಾದ. ಪರಮಾತ್ಮ ಮತ್ತು ಜೀವಾತ್ಮ, ಪರಮಾತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ. ಇದು ದ್ವೈತವಾದದ ಸ್ವರೂಪ. ಮಹರ್ಷಿ ದಯಾನಂದ ಸರಸ್ವತಿಯವರು ವೇದದ ಆಧಾರದಲ್ಲಿ ತ್ರೈತವಾದದ ಪ್ರತಿಪಾದನೆಯನ್ನು ಮಾಡಿದರು. ತ್ರೈತವಾದ ಹೇಗೆ ಅಂತ ಹೇಳಿದರೆ,
ಪರಮಾತ್ಮ, ಜೀವಾತ್ಮ, ಪ್ರಕೃತಿ. ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋ ಅನ್ಯಃ ಪಿಪ್ಪಲಂ ಸ್ವಾದ್ವತಿ ಅನಷ್ಟನ್ ಅನ್ಯೋ ಅಭಿಚಾಕಶೀತಿ. ಒಂದು ವೃಕ್ಷ, ಆ ವೃಕ್ಷವು ಪ್ರಕೃತಿಯ ಪ್ರತೀಕ. ಅದರಲ್ಲಿ ಸುಂದರವಾದ 2 ಹಕ್ಕಿಗಳಿವೆ. ಆ 2 ಹಕ್ಕಿಗಳಲ್ಲಿ ಒಂದು ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಇನ್ನೊಂದು ಹಕ್ಕಿ ಕೇವಲ ನೋಡುತ್ತದೆ. ಈ ವೃಕ್ಷ ಪ್ರಕೃತಿಯ ಸ್ವರೂಪ. ಯಾವುದು ಪಕ್ಷಿಯು ಹಣ್ಣನ್ನು ತಿನ್ನುತ್ತದೆಯೋ ಅದು ಜೀವಾತ್ಮ. ಕೇವಲ ದೃಷ್ಟಾರನಾಗುವಂಥದ್ದು ಹಕ್ಕಿ, ಅದು ಪರಮಾತ್ಮ. ಪರಮಾತ್ಮ ಕೇವಲ ದೃಷ್ಟಾರ ಮಾತ್ರ. ಅವನು ಭೋಗವನ್ನು ಭೋಗಿಸುವುದಿಲ್ಲ. ರಾಗ, ದ್ವೇಷ, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಕರ್ಮ ವಿಪಾಕಾಶಯೈ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಪರಮಾತ್ಮನಲ್ಲಿ ರಾಗವೂ ಇಲ್ಲ, ದ್ವೇಷವೂ ಇಲ್ಲ, ಅಸ್ಮಿತೆಯೂ ಇಲ್ಲ. ಕರ್ಮ ವಿಪಾಕದಿಂದ ಬಹಳ ದೂರ. ಕರ್ಮ ಫಲ ಅವನಿಗೆ ಯಾವ ರೀತಿಯೂ ಅಂಟಿಕೊಳ್ಳುವುದಿಲ್ಲ. ಬಂಧುಗಳೇ, ಈವಾಗ ನಾವು ವಿಚಾರ ಮಾಡೋಣ. ಪ್ರಕೃತಿ ಮತ್ತು ಪುರುಷನ ಸಹಚರ್ಯ, ಇದು ಲಿಂಗದ ಪ್ರತೀಕವಂತ ಪುರಾಣಗಳಲ್ಲಿ ಹೇಳಿದ್ದಾರೆ. ಕೆಳಗಡೆ ಸ್ತ್ರೀಯೋನಿಯ ಪ್ರತೀಕವಾಗಿದೆ, ಮೇಲ್ಗಡೆ ಪುರುಷಲಿಂಗದ ಪ್ರತೀಕವಾಗಿದೆ. ಇವತ್ತಿನ ದಿವಸ ಕೆಲವು ಕಡೆಯಲ್ಲಿ ಕೇವಲ ಲಿಂಗ ಮಾತ್ರ ಇರುತ್ತದೆ, ಕೆಳಗಡೆ ಪ್ರಕೃತಿಯ ಪ್ರತೀಕ ಇರುವುದಿಲ್ಲ. ಇದು ಇನ್ನೊಂದು ಮಾಡಿದ ತಪ್ಪು. ವೇದವು ಹೇಳುತ್ತದೆ ಪ್ರಕೃತಿಯೂ ಇದೆ, ಜೀವಾತ್ಮನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಇವಾಗ ನಾವು ಚಿಂತನೆಯನ್ನು ಮಾಡಬೇಕು. ಸಾಧಾರಣವಾಗಿ ನಮ್ಮ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ. ಮೊದಲು ನಾವು ಲಿಂಗವನ್ನು, ಲಿಂಗ ಶಬ್ದದ ವಿವೇಚನೆಯನ್ನು ಮಾಡೋಣ. ಲೀನಂ ಅರ್ಥಂ ಗಮಯತೀತಿ ಲಿಂಗಂ. ಸೃಷ್ಟಿಯ ಆರಂಭದಲ್ಲಿ ಅಗ್ನಿ, ವಾಯು, ಆದಿತ್ಯ, ಅಂಗೀರ 4 ಋಷಿಗಳು 4 ವೇದಗಳ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರು. ಆಮೇಲೆ ಬಂದ ಋಷಿಗಳು ಅದರಲ್ಲಿ ಅಡಗಿರುವ ರಹಸ್ಯವಾದ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡು ಜೀವಮಾತ್ರರಿಗೆ ಕೊಟ್ಟರು. ಇವಾಗ ಲೀನಂ ಅರ್ಥಂ ಗಮಯತೀತಿ ಲಿಂಗಂ ಅಂತ ಹೇಳಿದರೆ, ವೇದ ಮಂತ್ರಗಳ ಜ್ಞಾನವನ್ನು, ವೇದ ಮಂತ್ರಗಳಲ್ಲಿ ಹುದುಗಿರುವ ರಹಸ್ಯವನ್ನು ಪ್ರಾಪ್ತ ಮಾಡಿಕೊಂಡು ತಿಳಿದುಕೊಂಡು ನಮಗೆ ಬೋಧಿಸಿದ ಆ ಋಷಿಗಳೇ ಲಿಂಗಗಳಾಗುತ್ತವೆ. ಬಂಧುಗಳೇ, ಪರಮಾತ್ಮ ಏಕರೂಪ. ಸಾಧಾರಣವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ. ಆದರೆ ಏಕೋ ವಶಿ ಸರ್ವಭೂತಾಂತರಾತ್ಮ ಏಕಂ ರೂಪಂ ಬಹುಧಾ ಯಃ ಕರೋತಿ. ಸೃಷ್ಟಿ, ಸ್ಥಿತಿ, ಲಯ ಇದೆರಡು 3 ಕ್ರಿಯೆಯನ್ನು ಮಾಡುವವನು ಒಬ್ಬನೇ. ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ, ಅವನು ಸೃಷ್ಟಿಕರ್ತನೂ ಅವನೇ, ಪಾಲನೆಯನ್ನು ಮಾಡುವವನು ಅವನೇ, ಲಯವನ್ನು ಮಾಡುವವನು ಅವನೇ.
ಆಮೇಲೆ ಬಂದ ಋಷಿಗಳಲ್ಲಿ ಆದಿಗುರು ಬ್ರಹ್ಮನಿಂದಲೇ ಬ್ರಹ್ಮನಿಂದಲೇ ಈ ಗುರು ಪರಂಪರೆ ಆರಂಭವಾಯಿತು. ಅದೇ ರೀತಿ ಇನ್ನೊಬ್ಬ ಋಷಿ ವಿಷ್ಣು, ಮೂರನೆಯವ ಶಿವ. ಈ ಮೂವರು ಕೂಡ ನಮಗೆ ಇವರ ಸ್ವಯಂಭೂಗಳು. ಆದಿ ಸೃಷ್ಟಿಯಲ್ಲಿ ಅಮೈಥುನಿಯ ಸೃಷ್ಟಿಯಾಗಿರುವಾಗ ಇವರ ಉತ್ಪನ್ನರಾಗುತ್ತಾರೆ. ಇವರಿಂದಲೇ ನಮಗೆ ಎಲ್ಲ ಜ್ಞಾನ ಮತ್ತು ರಕ್ಷಣೆ ಪ್ರಾಪ್ತವಾಗಿದೆ. ಪರಮಾತ್ಮನು ಸ್ವತಃ ರಕ್ಷಣೆಯನ್ನು ಮಾಡಲು ಬರುವುದಿಲ್ಲ, ಆದರೆ ಅವನ ಪ್ರತಿನಿಧಿಯಾಗಿ ಅವನ ಶಕ್ತಿಯ ಸ್ವರೂಪದಿಂದ, ಅವನ ಶಕ್ತಿಯಿಂದ ಕೆಲವರು ನಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ನಾವು ಹೆಸರನ್ನು ಬ್ರಹ್ಮ, ವಿಷ್ಣು, ಈಶ್ವರ ಅಥವಾ ಶಿವ ಹೆಸರು ಕೇಳಿದ ಕೂಡಲೇ ಮೂರು ಪರಮಾತ್ಮ ಅಂತ ಪ್ರತ್ಯೇಕ ಅಂತ ತಿಳಿದುಕೊಳ್ಳುತ್ತಾರೆ. ವಾಸ್ತವಿಕವಾಗಿ ಸ್ವರೂಪ ಪರಮಾತ್ಮನ ಸ್ವರೂಪ ಒಂದೇ, ರೂಪ ಒಂದೇ. ಪ್ರಜಾಪತಿಶ್ಚರತಿ ಗರ್ಭೆ ಅಂತರ ಅಜಾಯಮಾನೋ ಬಹುಧಾ ಪ್ರಜಾಪತಿಶ್ಚರತಿ ಗರ್ಭೆ ಅಂತರ ಅಜಾಯಮಾನೋ ಬಹುಧಾ ವಿಜಾಯತೆ. ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿಕೊಂಡು ವಿಭಿನ್ನವಾದ ರೂಪದಲ್ಲಿ ಇದನ್ನು ಪ್ರಕಟ ಮಾಡುತ್ತಾನೆ. ಬಂಧುಗಳೇ, ಇಲ್ಲಿ ಲಯತೀತಿ ಲಿಂಗಂ, ಲಿಂಗಕ್ಕೆ ಎರಡು ಅರ್ಥ ಹೇಳಿದ್ದೇನೆ. ಮೊದಲು ಲೀನಂ ಅರ್ಥಂ ಗಮಯತೀತಿ ಲಿಂಗಂ, ಎರಡನೇ ಅರ್ಥ ಲಯತೀತಿ ಲಿಂಗಂ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಯಾವುದರಲ್ಲಿ ಲೀನವಾಗುತ್ತದೆಯೋ ಆ ಕಾರಣ ಪ್ರಕೃತಿಯೇ ಲಿಂಗ. ಇವಾಗ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಸಾಧಾರಣವಾಗಿ ಇವರು ಪುರುಷ ಮತ್ತು ಸ್ತ್ರೀ ಭಾಗವನ್ನು ತೋರಿಸುತ್ತಾರೆ. ಆದರೆ ನಿಮಗೆ ಇನ್ನೊಂದು ವಿಷಯವನ್ನು ಹೇಳುತ್ತೇನೆ. ಆತ್ಮಲಿಂಗ ಮತ್ತು ಜ್ಯೋತಿರ್ಲಿಂಗ, ಲಿಂಗಗಳಲ್ಲಿ ಶ್ರೇಷ್ಠವಾದುದು ಒಂದು ಜ್ಯೋತಿರ್ಲಿಂಗ, ಇನ್ನೊಂದು ಆತ್ಮಲಿಂಗ. ನೋಡಿ, ಇದು ಒಂದು ದೀಪ. ನಮ್ಮ ದೇಹದ ಯಾವ ಭಾಗ ಈ ರೂಪದಲ್ಲಿ ಕಾಣುತ್ತದೆ? ಈ ಐದು ಬತ್ತಿಯನ್ನು ನಾವು ಇಡುತ್ತೇವೆ. ಇದು ಪಂಚ ಜ್ಞಾನೇಂದ್ರಿಯಗಳ ಪ್ರತೀಕವಾಗಿದೆ. ಆಮೇಲೆ ನಮ್ಮ ಈ ಭಾಗ ಭುಜದ ಮೇಲ್ಭಾಗ, ಈ ಭುಜದ ಮೇಲ್ಭಾಗವನ್ನು ಇಲ್ಲಿ ಈ ಭಾಗ, ಇದು ಇಲ್ಲಿ ವಿಶುದ್ಧಿ ಚಕ್ರ, ಇಲ್ಲಿ ಆಜ್ಞಾಚಕ್ರ, ನಡುನೆತ್ತಿಯಲ್ಲಿ ಸಹಸ್ರಾರ ಚಕ್ರ. ಇದು ದೀಪದ ಈ ಸ್ವರೂಪ. ಇಲ್ಲಿಂದ ಈ ಭಾಗ ಇದು ಆಗುತ್ತದೆ. ಇದು 5 ಪಂಚ ಜ್ಞಾನೇಂದ್ರಿಯಗಳ ಪ್ರತೀಕವಾಗುತ್ತದೆ. ಇದು ನಮ್ಮದು
ಶಿರೋಭಾಗ. ಇದು ಲಿಂಗ ಪ್ರತೀಕ. ಇದರಲ್ಲಿ ಇವಾಗ ನೋಡಿ, ಜ್ಯೋತಿರ್ಲಿಂಗ ಮತ್ತು ಆತ್ಮಲಿಂಗ. ಆ ಜ್ಯೋತಿ, ನಾವು ಇದರಲ್ಲಿ ಎಣ್ಣೆಯನ್ನು ಹಾಕಿಕೊಂಡು ದೀಪವನ್ನು ಪ್ರಜ್ವಲಿಸುತ್ತೇವೆ. ನಾನು ಹೇಳಿದಾಗೆ ಇಲ್ಲಿ ವಿಶುದ್ಧಿ ಚಕ್ರ, ಇಲ್ಲಿ ಆಜ್ಞಾಚಕ್ರ, ದ್ವಸಹಸ್ರಾರ ಚಕ್ರ, ಪಂಚ ಜ್ಞಾನೇಂದ್ರಿಯಗಳು ನಮಗೆ ಇಲ್ಲಿ ಇವೆ. ನಾವು ಜ್ಞಾನವನ್ನು ಪಡೆಯುತ್ತೇವೆ, ಪುಸ್ತಕಗಳನ್ನು ಓದುತ್ತೇವೆ, ಗುರುವಿನಿಂದ ಜ್ಞಾನವನ್ನು ಪಡೆಯುತ್ತೇವೆ. ಆದರೆ ಆ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡ ನಂತರ ಈ ಕಿವಿಯಿಂದ ಬಿಟ್ಟು ಈ ಕಿವಿಯಿಂದ ತೆಗೆದುಕೊಂಡು ಈ ಕಿವಿಯಿಂದ ಬಿಟ್ಟುಬಿಟ್ರೆ ಅದು ನಿರರ್ಥಕವಾಗುತ್ತದೆ. ಅದೇನಾಗುತ್ತದೆ? ಊರ್ಧ್ವಮುಖಿಯಾಗುತ್ತದೆ. ಯಾವ ರೀತಿ ಈ ಜ್ವಾಲೆ ಇದರಲ್ಲಿ ಎಣ್ಣೆ ಹಾಕಿ ಒಂದು ಬತ್ತಿಯನ್ನಿಟ್ಟು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿದರೆ ಜ್ವಾಲೆ ಮೇಲಕ್ಕೆ ಹೋಗುತ್ತದೆ. ಅದೇ ರೀತಿ ಪಡೆದುಕೊಂಡ ಜ್ಞಾನ ಊರ್ಧ್ವಮುಖಿತವಾಗುತ್ತದೆ. ಮೇಲೆ ಹೋಗಿ ನಮ್ಮ ಚಿಂತನ, ಮನನ, ನಿಧಿಧ್ಯಾಸನ, ಮೆಮೊರಿ ಪವರ್, ಗ್ರಾಸ್ಪಿಂಗ್ ಪವರ್, ಥಿಂಕಿಂಗ್ ಪವರ್, ಈ ಮೂರೂ ಕೂಡ ಆಗುವುದು, ನಮಗೆ ಪ್ರಾಪ್ತವಾಗುವುದು ಎಲ್ಲಿ? ಆ ಜ್ಞಾನವನ್ನು ನಾವು ಪಡೆದುಕೊಂಡು ಗ್ರಹಿಸಿಕೊಳ್ಳುವುದು ಯಾವ ರೀತಿಯಲ್ಲಿ? ಯಾಂ ಮೇಧಾಂ ದೇವಗಣ ಪಿತರಶ್ಚೋಪಾಸತೆ ತಯಾ ಮಾ ಮಧ್ಯ ಮೇಧಯಾಗ್ನೆ ಮೇಧಾವಿನಂ ಕುರು. ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ನಡುನೆತ್ತಿಯಲ್ಲಿ ಆತ್ಮ, ಇತ್ಲಾಗೆ ಬ್ರೈನ್ ಅಂತ ಹೇಳ್ತಾರೆ, ಮೆದುಳು ಇರುತ್ತದೆ ಇಲ್ಲಿ. ಬಂಧುಗಳೇ, ಮನಸ್ಸಿನಿಂದ ಏಕಾಗ್ರತೆಯಿಂದ ನಾವು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತೇವೆ. ಬುದ್ಧಿಯಿಂದ ನಾವು ಸರಿಯಾಗಿ ಅದನ್ನು, ಬುದ್ಧಿರ್ಯಸ್ಯ ಬಲಂ ತಸ್ಯ, ಚಾಣಕ್ಯ ಹೇಳ್ತಾನೆ. ಆ ಬುದ್ಧಿಯಲ್ಲಿ ನಮ್ಮ ಗ್ರಹಿಸಿಕೊಳ್ಳುವಂಥ ಸಾಮರ್ಥ್ಯ. ಚಿತ್ತದಲ್ಲಿ ಮೆಮೊರಿ ಪವರ್ ಇರ್ತದೆ. ಜನ್ಮ ಜನ್ಮಾಂತರಗಳ ಎಲ್ಲ ವಿಷಯಗಳು ಅದು ನಮ್ಮ ಚಿತ್ತದಲ್ಲಿ ಇರುತ್ತದೆ. ಮೊದಲು ಅಧ್ಯಯನ ಮಾಡಿದ್ದಾಗಲಿ ಈಗ ಅಧ್ಯಯನ ಮಾಡುವಂತಾಗಲಿ ಅದೆಲ್ಲವೂ ಕೂಡ ಸೂಪರ್ ಕಂಪ್ಯೂಟರ್ ಚಿತ್ತದಲ್ಲಿ ಇರುತ್ತದೆ. ಅಲ್ಲಿಯೇ ಸಹಸ್ರಾರ ಚಕ್ರದಲ್ಲಿ ಆತ್ಮನ ಸ್ಥಾನವಿರುತ್ತದೆ. ಈಗ ಜ್ಯೋತಿರ್ಲಿಂಗ ಮತ್ತು ಆತ್ಮಲಿಂಗ, ಈ ಲಿಂಗದ ಮೇಲ್ಭಾಗ ಇಲ್ಲಿಯೇ ಜ್ಯೋತಿ ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಾವು ಹೋಗುವಂಥದ್ದು, ಅಂಧಕಾರದಿಂದ ಪ್ರಕಾಶದ ಕಡೆಗೆ ಹೋಗುವಂಥದ್ದು, ಅಜ್ಞಾನದಿಂದ ಸುಜ್ಞಾನ ಕಡೆಗೆ ಹೋಗುವಂಥದ್ದು. ಇದೆಲ್ಲವೂ ಆಗುವುದನ್ನು ಈ ಭಾಗದಿಂದ. ಇದೇ ನಮ್ಮ ನಿಜವಾದ ಲಿಂಗ. ನಡುನೆತ್ತಿಯಲ್ಲಿ ಸಹಸ್ರಾರ ಚಕ್ರದಲ್ಲಿ ಆತ್ಮನ ಸ್ಥಾನವಿರುತ್ತದೆ. ಮೊದಲೆಲ್ಲ ಯೋಗಿಗಳು ಏನು ಮಾಡ್ತಿದ್ದಾರೆ ಅಂತೇಳಿದರೆ, ಎಲ್ಲ ಇಂದ್ರಿಯಗಳನ್ನು, ನವದ್ವಾರಗಳನ್ನು ಮುಚ್ಚಿಕೊಂಡು ಇಲ್ಲಿಂದಲೇ ನಡುನೆತ್ತಿಯಿಂದಲೇ ಯೋಗ ಬಲದಿಂದ ತಮ್ಮ ಪ್ರಾಣೋತ್ಸರ್ಗವನ್ನು ಮಾಡುತ್ತಿದ್ದರು. ನೆತ್ತಿ ಒಡೆದುಕೊಂಡು ಪ್ರಾಣ ಹೊರಗೆ ಹೋಗುತ್ತಿತ್ತು. ಈವಾಗ ಅದು ಸಾಧ್ಯವಿಲ್ಲ. ಒಂದು ಬಾಯಿಂದ ಹೋಗ್ತದೆ, ಒಂದು ಕಣ್ಣಿನಿಂದ ಹೋಗ್ತದೆ,
ಅಥವಾ ಮೂಗಿನಿಂದ ಹೋಗ್ತದೆ. ಈ ರೀತಿ ಪ್ರಾಣ ಆ ರೀತಿ ಹೋಗ್ತದೆ. ಆದರೆ ಮೊದಲು ಪ್ರಾಣೋತ್ಸರ್ಗವನ್ನು ಇಲ್ಲಿಂದ ಮಾಡುತ್ತಿದ್ದರು. ಆತ್ಮನ ನಿವಾಸ ಸ್ಥಾನ ಇದೆ. ಆತ್ಮಾನಂ ಅಭಿಸನ್ನಿವೇಶ ಇದೆ. ಲೀನಂ ಅರ್ಥಂ ಗಮಯತೀತಿ ಲಿಂಗಂ. ಲಿಂಗ ಎಂದರೆ ಕೇವಲ ಅಲಿಂಗವಲ್ಲ, ಇದೇ ಲಿಂಗ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ರೀತಿ ನೋಡಿ, ನಾನು ಹೇಳಿದ ಹಾಗೆ ಇಲ್ಲಿ ಬತ್ತಿಯನ್ನು ಹಾಕಿ ಅಗ್ನಿಯನ್ನು ಕೊಟ್ಟರೆ ಬೆಳಗುತ್ತದೆ. ನಾರಾಯಣ ಸೂಕ್ತವನ್ನು ಅಧ್ಯಯನ ಮಾಡಿದರೆ ನಿಮಗೆ ಸರಿಯಾಗಿ ಅರ್ಥವಾಗುತ್ತದೆ. ತಿರ್ಯಕ್ ಊರ್ಧ್ವಂ ಅಧಃಶಾಯಿ ರಶ್ಮಯಸ್ತಸ್ಯ ಸಂತತ ಸಂತಾಪಯತಿ ಸ್ವಂ ದೇಹಂ ಆಪಾದತಲಮಸ್ತಕ ತಸ್ಯ ಮಧ್ಯೆ ವನ್ಯಶಿಖಾ ಅಣಿಯೋರ್ಧ್ವಾ ವ್ಯವಸ್ಥಿತ ನೀಲತೋ ಯದಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನೀವಾರಶೂಕವತ್ತನ್ಮಿ ಪೀತಾ ಭಾಸ್ವತ್ಯಣೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸ ಬ್ರಹ್ಮ ಸ ಶಿವ ಸ ಹರಿ ಸ ಇಂದ್ರ ಸ ಅಕ್ಷರ ಪರಮಸ್ವರಾಟ್. ನಾವು ಈ ಲಿಂಗವನ್ನು ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳಿಕೊಂಡು ಹಾಕಿ, ಆಮೇಲೆ ಅದರಿಂದಲೇ ನಮಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಅಂತ ತಿಳಿದುಕೊಳ್ಳುತ್ತೇವೆ. ಬಾಲಕ ಮೂಲಶಂಕರ ತಂದೆಯ ಆಜ್ಞೆಯಂತೆ ರಾತ್ರಿ ಹೊತ್ತು ನಿದ್ರೆಯನ್ನು ಮಾಡದೆ ಕಣ್ದೆರೆದು ನೋಡುತ್ತಾ ಕುಳಿತುಕೊಂಡ. ಬಂದದ್ದು ಪರಮಾತ್ಮನಲ್ಲ, ಶಿವನಲ್ಲ, ಇಲಿಗಳು ಬಂದುಕೊಂಡು ಅಲ್ಲಿ ಇಟ್ಟದ್ದನ್ನೆಲ್ಲ ತಿಂದುಕೊಂಡು ಮಲಮೂತ್ರ ವಿಸರ್ಜನೆ ಮಾಡಿಕೊಂಡು ಓಡಿ ಹೋದವು. ಬಂಧುಗಳೇ, ವಾಸ್ತವಿಕವಾಗಿ ನಾವು ಇದರ ಸ್ವರೂಪ, ಒಂದು ಭೌತಿಕ ಸ್ವರೂಪವನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಯಾಕಂದರೆ ಪ್ರಕೃತಿಯು ನಿತ್ಯ, ಜೀವಾತ್ಮನೂ ನಿತ್ಯ, ಪರಮಾತ್ಮನೂ ನಿತ್ಯ. ಈ ಜೀವಾತ್ಮ ಪರಮಾತ್ಮ ಪ್ರಕೃತಿ ಪುರುಷರ ಸಹಚರ್ಯ. ಇವತ್ತು ಏನಾಗುತ್ತಿದೆ ಅಂತ ಹೇಳಿದರೆ, ಹಗಲಿನ ಮೇಲೆ ಕುಳಿತುಕೊಂಡ ಜೀವ ಪ್ರಕೃತಿಯ ಕತ್ತನ್ನು ಹೆಚ್ಚುಕುತ್ತಿದ್ದಾನೆ. ಜೀವ ಪಂಗು ಪ್ರಕೃತಿಯ ಹೆಗಲ ಮೇಲೆ ಕೂತ್ಕೊಂಡಿದ್ದಾನೆ. ಪ್ರಕೃತಿ ಅಂಧ, ಮುಂದೆ ಸಾಗುತ್ತಿದೆ, ಕಣ್ಣಿಗೆ ಕಾಣುವುದಿಲ್ಲ. ನಿಜವಾಗಿ ದರ್ಶನ ಮಾಡುವವ ಜೀವಾತ್ಮ ತಾನು ಸ್ವತಃ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಬೇರೆಯವರನ್ನು ಕೂಡ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು. ಅದರ ಬದಲು ಅಂಧೇನ ನೀಯಮಾನ ಯಥಾಂಧ ಅಂತ ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ಅನುಸರಿಸಿದಂತೆ ಎಲ್ಲವೂ ಕೂಡ ಕುರಿಗಳ ಹಾಗೆ ಒಂದನ್ನಿಂದು ಹಿಂಬಾಲಿಸಿಕೊಂಡು ಹೋಗುತ್ತವೆ. ಅದೇ ರೀತಿ ನಮ್ಮ ಅವಸ್ಥೆಯೂ ಕೂಡ ಹಾಗೆ ಆಗಿದೆ. ಈಗ ನಾವು ಇದನ್ನು ಶಿವರಾತ್ರಿಯ ದಿವಸವನ್ನು ಆಚರಿಸುತ್ತಿದ್ದೇವೆ. ಪ್ರಕೃತಿ ಪುರುಷರ ಸಹಚರ್ಯ ಸಂಬಂಧ, ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಜೀವನೂ ಕೂಡ ತಾನು ವಿದ್ವಾಂಸನಾಗಬೇಕು, ಪ್ರಕೃತಿಯ ಸಂರಕ್ಷಣೆಯನ್ನು ಮಾಡಬೇಕು. ಆಮೇಲೆ ಜ್ಯೋತಿರ್ಲಿಂಗ, ಆತ್ಮಲಿಂಗ, ಸರಿಯಾದ ಪರಮಾತ್ಮನ ವೇದಮನದ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಸ್ವಾಧ್ಯಾಯಾತ್ ಯೋಗಮಾಸೀತ, ಯೋಗಾತ್ ಸ್ವಾಧ್ಯಾಯ ಮಾಮನೇತ್, ಸ್ವಾಧ್ಯಾಯ ಯೋಗ ಸಂಪತ್ಯ
ಪರಮಾತ್ಮ ಪ್ರಕಾಶತೆ. ಸ್ವಾಧ್ಯಾಯ ಅಂತ ಹೇಳಿದರೆ ಗ್ರಂಥಗಳ, ಉತ್ತಮ ಗ್ರಂಥಗಳ, ವೇದಶಾಸ್ತ್ರ ಉಪನಿಷತ್ತುಗಳ ಅಧ್ಯಯನ ಸ್ವಾಧ್ಯಾಯ. ಎರಡನೇ ಅರ್ಥ ಸ್ವ ಅಧ್ಯಯನ, ಆತ್ಮನಿರೀಕ್ಷಣೆ. ಸ್ವ ಅಧ್ಯಯನ ಮತ್ತು ಸ್ವಾಧ್ಯಾಯವನ್ನು ಮಾಡಿಕೊಂಡು ಅದರೊಂದಿಗೆ ಯೋಗ ಸಾಧನೆಯನ್ನು ಮಾಡಿದಾಗ ನಾವು ಊರ್ಧ್ವರೇತರಾಗುತ್ತೇವೆ. ನಮ್ಮ ಜ್ಞಾನಜ್ಯೋತಿ ಬೆಳಗುತ್ತದೆ. ತಸ್ಯ ಶಿಖಾಯ ಮಧ್ಯ ಪರಮಾತ್ಮ ವ್ಯವಸ್ಥಿತ. ಅದನ್ನೇ ಯಜುರ್ವೇದದಲ್ಲಿ ಹೇಳಿದರು, ಜೀವಾತ್ಮನ ಪರಮಾತ್ಮಾನಂ ಅಭಿಸಂವಿವೇಶ. ನಮ್ಮ ದೇಹವೇ ಒಂದು, ಈ ಭಾಗದಿಂದ ಈ ಭಾಗ ಇದೇ ಒಂದು ಲಿಂಗವಾಗಿದೆ. ಇದೇ ಜ್ಯೋತಿರ್ಲಿಂಗ, ಇದೇ ಆತ್ಮಲಿಂಗ. ಈ ಜ್ಯೋತಿರ್ಲಿಂಗ ಮತ್ತು ಆತ್ಮಲಿಂಗವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ನಾವು ಆಚರಣೆಯನ್ನು ಮಾಡಿದರೆ ಶಿವರಾತ್ರಿಯ ಆಚರಣೆ ಮಾಡುವುದು ಸಾರ್ಥಕವಾಗುತ್ತದೆ. ಮೂಲಶಂಕರ ಮಹರ್ಷಿ ದಯಾನಂದನಾಗಿ ನಮಗೆ ಬೋಧಿಸಿದ್ದನ್ನು ಇದನ್ನೇ. ಓಂ ಶಂ.